ಒಂದು ಊರಿನಲ್ಲಿ ಮಿನ್ನು ಎಂಬ ದಪ್ಪದ ಬೆಕ್ಕು ಇರ್ತಿದ್ದುದು. ಅದು ತುಂಬಾ ಮುದ್ದಾಗಿದ್ದು ಎಲ್ಲರಿಗೂ ಇಷ್ಟವಾಗುತ್ತಿತ್ತು. ಒಂದು ದಿನ ಅದು ಅಂಗಡಿಗೆ ಹೋದಾಗ ಒಂದು ಸುಂದರವಾದ ಗುಲಾಬಿ ಡ್ರೆಸ್ ನೋಡಿತು. ಮಿನ್ನು ತನ್ನ ಮನಸ್ಸಿನಲ್ಲಿ, ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಡ್ರೆಸ್, ನಾನು ಇದನ್ನು ತೊಟ್ಟು ನೋಡಬೇಕು ಅಂತ ತುಂಬಾ ಖುಷಿಯಾಗಿತು. ಆದರೆ ಅದು ಡ್ರೆಸ್ನು ತೊಡಲು ಯತ್ನಿಸಿದಾಗ ಅದು ಬಡಿದಿಲ್ಲ. ದಪ್ಪದ ದೇಹಕ್ಕೆ ಅಷ್ಟು ಸಣ್ಣ ಡ್ರೆಸ್ ಸರಿ ಹೋಗಲೇ ಇಲ್ಲ. ಅದನ್ನು ನೋಡಿ ಅತ್ತ ಇರ್ತಿದ್ದ ಎರಡು ಇನ್ನೂ ಮೃದುವಾದ ಬೆಕ್ಕುಗಳು ನಗು ಮಾಡಿ ಹೇಳಿದವು, ಅಯ್ಯೋ ಮಿನ್ನು, ನಿನ್ನಂಥ ದಪ್ಪದ ಬೆಕ್ಕುಗಳು ಇವತ್ತಿಗಿಂತ ದೊಡ್ಡ ಡ್ರೆಸ್ ಬೇಕು. ಅವು ಹೀಗಂತ ನಗುತ್ತಾ ಹೀಯಾಲಿಸಿತು. ಮಿನ್ನು ಬಹಳ ಬೇಸರವಾಯಿತು. ಆದರೆ ಅದು ತಕ್ಷಣ ಒಂದು ನಿರ್ಧಾರ ಕೈಗೊಂಡಿತು. ನಾನು ದಿನವೂ ಜಾಗಿಂಗ್ ಮಾಡ್ತೀನಿ, ಆರೋಗ್ಯಕರ ಆಹಾರ ತಿಂತೀನಿ, ನಾನು ನನ್ನ ದೇಹದ ಆರೈಕೆ ಮಾಡ್ತೀನಿ. ಅದಿನಿಂದ ಮಿನ್ನು ದಿನವೂ ಕಸಿಯುವ ಕೆಲಸ ಮಾಡಿತು, ಹಗ್ಗ ಏರಿತು, ಹಣ್ಣು ತರಕಾರಿ ತಿಂದಿತು. ಕೆಲ ತಿಂಗಳುಗಳ ಬಳಿಕ ಮಿನ್ನು ಆರೋಗ್ಯಕರವಾಗಿ ಬದಲಾಯಿತು. ಹೆಚ್ಚು ಸಡಿಲವಾಗಿದೆ ಮತ್ತು ಇನ್ನೂ ಮುದ್ದಾಗಿ ಕಾಣಿಸುತ್ತಿತ್ತು. ಇನ್ನೊಮ್ಮೆ ಅದು ಅಂಗಡಿಗೆ ಹೋದಾಗ ಅದೇ ಡ್ರೆಸ್ನು ಮತ್ತೆ ನೋಡಿ, ಈ ಸಲ ಅದು ಅದನ್ನು ಸುಲಭವಾಗಿ ತೊಟ್ಟಿತು. ಅದನ್ನು ನೋಡಿ ಇತ್ತೀಚೆಗೆ ನಗಿದ್ದ ಬೆಕ್ಕುಗಳು ಆಶ್ಚರ್ಯದಿಂದ ನೋಟ ಹಾಕಿದವು. ಅದ್ಭುತ ಮಿನ್ನು, ನೀನು ನಿನ್ನ ಆರೋಗ್ಯವನ್ನು ಪ್ರೀತಿಸಿದ್ದರಿಂದಲೇ ಇದು ಸಾಧ್ಯವಾಯಿತು ಅಂತ ಈ ಸಲ ಅವು ಮೆಚ್ಚುಗೆ ಹೇಳಿದರು. ಯಾರೋ ನಗಿದರು ಎಂದರೆ ಬೇಸರವಾಗಬೇಡ. ತಾನೇ ಪ್ರೀತಿಸಿ ತಾನು ಬದಲಾಗಬೇಕೆಂದು ಇಚ್ಛೆ ಇದ್ದರೆ ಶ್ರಮ ಮಾಡಿ.